ಬನ್ನಿ. ಚೀಲ ತರಕ್ ಹೋಗಿತ್ತವ ಅಕ್ಕ ಏನ್ ಮನ್ಸನ್ ಗೊತ್ತಿಲ್ಲ ಅಂತಂದ್ರೆ ಬೆಳಿಗ್ಗೆ ಬಂತ ಓಟ್ ಹಾಕಾಗ ಈಗ ಮಾತಾಡ್ತಿರಲ್ಲ, ಹಂಗೆ ಓಟ್ ಹಾಕಕ್ ಬಂದಾಗ ಮಾತಾಡೋಕ್ಕಾಗಲ್ವಾ? ಮಾತಾಡಕ್ಕೆ ನಿಮಗೆಲ್ಲ ಹಕ್ಕು ಸಂವಿಧಾನ ಇರಲ್ವಾ? ಹೇಳಿ. ಎಲ್ಲಿ ಮಾತಾಡ್ತಾರವ? ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಯರಗನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ನ್ಯಾಯಬೆಲೆ ಅಂಗಡಿ, ಸಿದ್ದರಾಜು ಅವರ ನ್ಯಾಯಬೆಲೆ ಅಂಗಡಿ. ಇಲ್ಲೆಲ್ಲ ನೋಡಿ ಮತದಾರ ಬಂಧುಗಳು ಸುಮಾರು ಎಷ್ಟೊತ್ತಿಂದ ಬಂದಿದ್ರವ? 5 ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಬಂದು ಪಡಿತರ ಅಕ್ಕಿ ಪಡೆಯಲಿಕ್ಕೋಸ್ಕರ ಬಂದಿದ್ದಾರೆ. ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸುಮಾರು 7:15ಕ್ಕೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ನಿವಾಸಿಗಳು ಏನು ಪಡಿತರ ಅಕ್ಕಿ ತಗೊಳಕ್ಕಂಥ ಅರ್ಹತೆ ಇದೆ, ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಮ್ಮ ಸುದ್ದಿ ಪ್ರಚಾರವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಂದುವರಿಸ್ತೀನಿ. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಹಾಂ, ಅಭಿಪ್ರಾಯ ಇವ್ರನ್ನ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15ಗೆ ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳ್ತೀನಿ, ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ಗೆ ಸಂಬಂಧಪಟ್ಟಂಗೆ ಆದರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟದ್ದು. ಏನು ಕೇಳ್ಯಾರೆ? ನಾವು ಆಚೆನೆ ಹೇಳ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಇಲ್ಲ ನೇರವಾಗಿ ನಮ್ಮದು ನೇರ ಹೇಳ್ರವ, ಏನು ಸಮಸ್ಯೆ, ಯಾರು ಮಾತಾಡ್ತೀರಿ ಮಾತಾಡಿ. ಆಮೇಲೆ ನಾವು ಹೋದ್ಮೇಲೆ ಬರೋ ತಿಂಗಳು ನಮ್ಗೆ ಅಕ್ಕಿ ಕೊಡಲ್ಲ ಅಂದ್ರೆ ಅದನ್ನೂ ಹೆದರ್ಕೋಬೇಡಿ. ಅಂದ್ರೆ ಅವ್ರ ಮನೆಯಿಂದ ಕೊಡಲ್ಲ ಅವ್ರ ಅಕ್ಕಿನ, ಸರ್ಕಾರದ್ದು ನಾವು ಕಟ್ಟೋ ತೆರಿಗೆಯಿಂದ ಖರೀದಿ ಮಾಡಿರ್ತಕ್ಕಂಥ ಅಕ್ಕಿ ಕೊಡೋದವರು. ಮಾತಾಡೋರು ನೇರವಾಗಿ ಮುಂದೆ ಮಾತಾಡಿ. ಯಾರೇ ಮೊದಲು ಮಾತಾಡ್ತೀನಿ ಅಂದವರು ಮಾತಾಡ್ಸಿ, ಸಂಕೋಚ ಪಟ್ಕೋಬೇಡಿ. ಹೇಳಿ ಗೆಳೆಯರೆ. ಹೌದು ಸರ್, 5:30 ಬಂದಿರೋದು ಇಲ್ಲಿಂದ. ಈಗ ಅವಾಗಿಂದ ಕಾಯ್ತಾ ಕುಂತ 7 ಗಂಟೆ ಫಾರ್ಮ್ ಬರ್ಲಿಲ್ಲ ಅವರು. ಈಗ ಬಂದಿದ್ದಾರೆ. ಈಗ ಬಂದವರು ಅಕ್ಕಿ ದೀಪ ತಗೋಗಿ ಬೆಳೆದಿರ್ತಾರೆ ಅವರು. ಈಗ ಯಾವ ರೀತಿ ಅಕ್ಕಿ ಕೊಡ್ತಾ ಇದಾರೆ ಅವರು? ಸರ್ ಮೊದಲು ಅವರು 2 ಟೈಮ್ ಕೊಡ್ತಾ ಇದ್ರು. 2 ಟೈಮು ಬೆಳಗ್ಗೆ ಸಂಜೆ ಕೊಡ್ತಾ ಇದ್ರು. ಬೆಳಗ್ಗೆ ಸಂಜೆ ಕೊಡ್ತಾರೆ, ಬೆಳಗ್ಗೆ 1 ಟೈಮ್ ಕೊಡ್ತಾರೆ. ಈಗ ಕೆಲಸಕ್ಕೆ ಹೋಗೋರೆಲ್ಲ ತೊಂದರೆ ಆಗುತ್ತೆ ನಮ್ಗೆ. ಈಗ ನಾವು ಕೂಲಿ ಮಾಡೋರು. ಹೌದು ಸರ್, ಅಷ್ಟೇ. ಈಗ ಟೈಮ್ ಕೊಡ್ತಿದಾಗ ತೊಂದರೆ ಐತಿರ್ಲಿಲ್ವಾ? ಇಲ್ಲ ಸರ್, 2 ನಮ್ಗೆ ತೊಂದರೆ ಆಗುತ್ತೆ. 1 ಟೈಮ್ ಗೊತ್ತಾ ಇರೋದವರು ಸರ್ ಇದು ಒಂದು 5-6 ತಿಂಗಳಿಂದ ಹಿಂಗೆ ಮಾಡ್ತಾರೆ ಸರ್. 5 ತಿಂಗಳಿಂದ 1 ಟೈಮ್ ಕೊಟ್ಟಿರೋದ್ರಿಂದ ನಿಮ್ಮೆಲ್ಲ ಪಡಿತರ ಚೀಟಿದಾರರಿಗೆ ಹೌದು ಸರ್, ಹೌದು. ಇದಕ್ಕೆ ನೀವೇನು ನಿಮ್ಮ ಅನಿಸಿಕೆ ಏನಂತೀರಿ? ನಿಮಗೆ ಇದು 2 ಟೈಮ್ ಕೊಟ್ಟರೆ ಸರ್ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. 1 ಟೈಮ್ ಕೊಟ್ಟರೆ ಆಗಲ್ಲ ಸರ್. ನಮಗೆ ಇದು ಕೆಲಸಕ್ಕೆ ಹೋಗಿರ್ತಾರೆ ಮನೇಲಿ ಹೆಂಗಸ್ರು ಮಂಗ್ಸಿ ಬರ್ತಾರಲ್ಲ, ಅವ್ರಿಗೂ ತೊಂದರೆ ಇರುತ್ತೆ ಸರ್. ಇದು ಕೆಲಸ ಕಾರ್ಯ ಹೋಗೋಕ್ಕೆ ಅನುಕೂಲ ಆಗುತ್ತೆ ನಮಗೆ. 2 ಟೈಮ್ ಕೊಟ್ಟರೆ ಸರಿ. ನಾವು ಬೆಳಗ್ಗೆ ಮೊದಲೆಲ್ಲ ಕೊಡ್ತಾ ಇದ್ರು. ನಾವು ಬೇರೆ ಡಿಪೋವಲ್ಲಿ ಇದ್ದೋ, ಇಲ್ಲೇ ಹಾಕಿಸ್ಕೊಂಡೋ ಚೆನ್ನಾಗಿ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಆದರೆ ನಮ್ಗೆ 2 ಟೈಮ್ ಕೊಡಲಿ. 2 ಟೈಮ್ ಕೊಟ್ಟರೆ ಅನುಕೂಲ ಆಗುತ್ತೆ, ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಮೊದಲಿನಂಗೆ ಒಂದು 2 ಟೈಮ್ ಕೊಟ್ಟರೆ ಅವ್ರಿಗೂ ತೊಂದರೆ ಇರೋಕ್ಕಿಲ್ಲ, ನಮಗೂ ತೊಂದರೆ ಇರೋಕ್ಕಿಲ್ಲ ಅಲ್ವಾ? 2 ಟೈಮ್ ಕೊಡೋಂಗೆ ವ್ಯವಸ್ಥೆ ಮಾಡಿ. ಕೂಲಿ ಕೆಲ್ಸಕ್ಕೆ ಹೋಗೋದು ಸಿಗದೆ ಭಾನುವಾರ ಒಂದಿನ, ಅವತ್ತು ನೋಡಿ 5:15ಗೆ ಬಂದೆ ನಾನು. ಈಗ 7:30 ಆಗಿರ್ಬೇಕು, 2 ಗಂಟೆ ಆಯ್ತು. ಇನ್ನೂ 2 ಅವರ್ ನಿಂತ್ಕೋಬೇಕಾಗತ್ತೆ. ಮುಂಚೆ ಕೊಡ್ತಾ ಇದ್ರು, ಈಗ ಒಂದು 2-3 ತಿಂಗಳಿಂದ 1 ಟೈಮ್ ಕೊಡ್ತಾ ಇದ್ದಾರೆ. 2 ಟೈಮ್ ಕೊಟ್ಟರೆ ಸರಿ ಆಗುತ್ತೆ. ಸೋಮವಾರದಿಂದ ಶನಿವಾರ ತನಕ ನಾವು ಕೆಲ್ಸಕ್ಕೆ ಹೋಗೋರು. ಇವಾಗ ಭಾನುವಾರ 1 ದಿವಸ ರಜಾ ಇರುತ್ತೆ. ಆ 1 ದಿವಸನ ನಮ್ಗೆ ರೆಸ್ಟ್ ಮಾಡೋದಿಲ್ದಂಗೆ ಇಲ್ಲಿ ಬಂದು 5 ಗಂಟೆಯಿಂದ ಕಾಯ್ಬೇಕಂತ ನಿಂತ್ಕೋಬೇಕು. ಇವಾಗ ಭಾನುವಾರ ಬಿಟ್ರೆ ನೆಕ್ಸ್ಟ್ ಭಾನುವಾರ ತನಕ ನಾವು ಕಾಯ್ಬೇಕು. ನಮ್ಗೆ ಅಕ್ಕಿಯಿಂದ ಏನು ತೊಂದರೆ ಇಲ್ಲ. ನಮ್ಗೆ ಸಮಸ್ಯೆ ಏನು, 2 ಟೈಮ್ ಕೊಡಿ. ಮಧ್ಯಾಹ್ನ ಟೈಮ್ ನಾವು ಏನಾರು ಲೀವ್ ಕೇಳ್ಕೊಂಡು ಒಂದು ½ ಅವರ್ 1 ಅವರ್ ಕೇಳ್ಕೊ ಬರ್ತೀವಿ. ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಸಮಸ್ಯೆ ಇಲ್ಲ. ನಮ್ಗೆ 2 ಟೈಮ್ ಬೇಕು. ಇವಾಗ ನಮ್ಗೆ ಒಬ್ಬರಿಂದ ಎಲ್ಲರಿಗೂ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇವತ್ತು ಬಿಟ್ಟರೆ ನೆಕ್ಸ್ಟ್ ಭಾನುವಾರ ತನಕ ಅವರು ನಿಂತ್ಕೋಬೇಕಲ್ವ ಸರ್? ಅಷ್ಟೇ ನಮ್ಗೆ ಇಲ್ಲಿ ಸಮಸ್ಯೆ.
ಸಂಜೆ ಹೊತ್ತು ಬಂದು ನಾವು ತಗೊಳ ಕೆಲಸ ಬದುಕು ಹೋಗ್ತೀವಿ ಅಣ್ಣ. ವಾರಕ್ಕೆ ಒಂದೇ ದಿನ ನಮ್ಗೆ ರಜಾ ಸಿಗೋದು, ಮಧ್ಯದಲ್ಲಿ ನಮ್ಗೆ ರಜಾ ಮನೆ ಕೆಲ್ಸಗಳಿಗೆ ಹೋಗ್ತೀವಿ, ಅವ್ರ ರಜಾ ಆಯ್ತಾ. ಸಂಜೆ ಕೊಟ್ರೆ ನಾವು ಸ್ವಲ್ಪ ಬೇಗ ಬಂದು ತಗೋತೀವಿ. ಸಂಜೆ ಹೊತ್ತಾಡಿ ಬೇಗ ಬಂದ್ರೆ 6:30 ಬಂದ್ರು ಇಷ್ಟೊತ್ತಿಗೆ ಬಂದ್ರೆ ಕೊಡಲ್ಲ ಅಂತಾರೆ. ನಮ್ಗೆ ಬರೋದೇ 6:30, 2 ಬಸ್ ಹತ್ಕೊಂಡ್ ಬರ್ಬೇಕು ನಾವು ಅಲ್ಲಿಂದ. ವಿಕ್ರಾಂತಿಯಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವು ಬರ್ಬೇಕು. ಬಂದ್ ತಗೊಳ್ಳೋಷ್ಟ್ರಲ್ಲಿ 6:30 ಆಗುತ್ತೆ. ಇಷ್ಟೊತ್ತಿಗೆ ಬಂದ್ರೆ ನಾವು ಕೊಡಲ್ಲ ಅಂತಾರೆ. ರಜಾ ಹಾಕ ತಗೊಳ್ಳಿ ಅಂತಾರೆ, ನಮ್ಗಲ್ಲಿ ರಜಾ ಕೊಡಲ್ಲ. ಬರೋದೇ ಭಾನುವಾರ ಒಂದ್ ದಿವಸ ನೋಡಿ. ಇಷ್ಟೊತ್ತಿಗೆ ಬಂದ್ರೆ 6 ಗಂಟೆಗೆ ಬಂದ್ರೆ ನಿಂತಿದೀವಿ. ಅನುಕೂಲ ಆಗುತ್ತೆ. ಒಂದ್ 7 ಗಂಟೆ ತನಕ ಕೊಟ್ರೆ ಸಾಕು ಸರ್. ಸಾಯಂಕಾಲದ ಹೊತ್ತು ನಾವು ಅಷ್ಟೊತ್ತಿಗೆ ಬಂದು ತಗೊಬಿಡ್ತೀವಿ. ಸರ್ 2 ಟೈಮ್ ಮಾಡಿ ಸರ್ ಅಷ್ಟೇ. ಸಂಜೆ ಹೊತ್ತು ಸರಿ ಆಯ್ತದೆ. ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ. ಇದು ಸ್ವಲ್ಪ ಸಮಯ ತಗತ್ತದೆ ಸಿಕ್ಕಾಬಟ್ಟೆ. ಆಮೇಲೆ ಇವಾಗ ಏನಂದ್ರೆ ಇದಕ್ಕೆ ನೆರಳು ಮಾಡಿದ್ರೆ ಮಾತ್ರ ಬರೋದು. ಇಲ್ಲ ಅಂದ್ರೆ ಬರಲ್ಲ. ನೆರಳು ಆಗ್ಬೇಕು ಇದಕ್ಕೆ. ಸ್ವಲ್ಪ ಒಬ್ರು ಬಿಟ್ಟು ಬರಲ್ಲ ಅಂದ್ರೆ 4 ಸಾರಿ ಮಾಡಿಬೋದು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಯರಗನಹಳ್ಳಿ ಗ್ರಾಮ ಸಿದ್ದೇಶ್ವರ ನ್ಯಾಯಬೆಲೆ ಅಂಗಡಿ ಹತ್ರ ಏನು ಮತದಾರ ಬಂಧುಗಳು ಪಡಿತರ ಅಕ್ಕಿ ಪಡೆಯೋದಕ್ಕೋಸ್ಕರ ಸುಮಾರು 5 ಗಂಟೆಯಿಂದ ಬಂದು ನಿಂತಿದ್ದಾರೆ. ನಮಗೆ ಒಂದು 5:15ಗೆ ಕರೆ ಬರ್ತದೆ. ನಮ್ಮ ಬಳಗದ ಸದಸ್ಯರಾದಂಥ ಪ್ರಕಾಶ್ ರವರು ಕರೆ ಮಾಡ್ತಾರೆ. ಅಧ್ಯಕ್ಷರೇ, ಈ ರೀತಿ ಸಮಸ್ಯೆ ಇದೆ. ಯರಗನಹಳ್ಳಿ ಸಿದ್ದರಾಜ್ ಅವರ ಸಿದ್ದೇಶ್ವರ ಡಿಪೋದಲ್ಲಿ ಸುಮಾರು 100ರಿಂದ 150 ಜನ ಕ್ಯೂವಲ್ಲಿ ನಿಂತಿದ್ದಾರೆ. 7 ಗಂಟೆ ಆದರೂ ತೆಗೆದಿಲ್ಲ. ತುಂಬ ಸಮಸ್ಯೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಕೂಡಲೇ ನಾವು ಸ್ಥಳಕ್ಕೆ ಬಂದಿದ್ವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಆದರೆ ಇವ್ರು ಹೇಳ್ತಾ ಇದ್ದಾರೆ, ನೋಡಿ ಏನು ನಾವು ಥಮ್ಸಪ್ ಮಾಡ್ತೀವಿ, ಈ ಥಮ್ಸಪ್ ಒಬ್ಬೊಬ್ರದ್ದು ತಗೊಳ್ಳೋದೇ ಇಲ್ಲ. ಒಬ್ಬರದು ಥಮ್ಸಪ್ ತಗೊಳ್ಳೋ ತನಕ ಕಾನೂನುಬದ್ಧವಾಗಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಸುಮಾರು 10-15 ಜನಕ್ಕೆ ಅಕ್ಕಿ ಕೊಡ್ಬೋದು ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಆಮೇಲೆ ಇವರೆಲ್ಲ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಥಳೀಯರ ಸಮಸ್ಯೆಗಳೇನು ಅಂದರೆ, ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸೋ ಅಂಥವ್ರು, ಇಲ್ಲ ಅವರು ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಅಂಥ ಮಹಿಳೆಯರು ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸುಮಾರು 4-5 ತಿಂಗಳಿಂದ 1 ಬಾರಿ ಅಕ್ಕಿ ಕೊಡ್ತಾ ಇದ್ದಾರೆ. ನಮ್ಗೆ 2 ಬಾರಿ ಕೊಟ್ಟರೆ ನಾವು ಮಧ್ಯಾಹ್ನ ಹೊತ್ತಾದ್ರೂ ನಾವು ಬಂದು ಪರ್ಯಾಯವಾಗಿ ಅಕ್ಕಿ ತಗೋಬೋದು. 1 ಟೈಮ್ ಕೊಡ್ತಾ ಇರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಎಷ್ಟೋ ಜನ ಮಹಿಳೆಯರು ಶಕ್ತಿ ಮೀರಿ ಭಾಳ ಧೈರ್ಯ ಮಾಡಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕೆಲವು ಕಡೆ ನೋಡ್ತಾ ಇದ್ವಿ, ಯಾರಾದರೂ ಗ್ರಾಹಕರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪಡಿತರ ಅಕ್ಕಿ ಮಾಲೀಕರು ಎಷ್ಟೋ ಕಡೆ ಅಕ್ಕಿ ಕೊಡದೇ ಅವ್ರಿಗೆ ನಿರಾಕರಿಸಿರೋದು ಸತ್ಯ. ಆದರೆ ಇವರು ಆ ಥರ ಅಲ್ಲ. ನಮಗೆ ಮೇಲ್ನೋಟಕ್ಕೆ ನಮಗೆ ಚಿರಪರಿಚಿತರಿದ್ದಾರೆ. ನಾವು ಪರಿಚಿತರಾಗಲಿ, ಸಂಬಂಧಿಕರಾಗಲಿ, ಪಕ್ಷದವರಾಗಲಿ, ಯಾವುದೇ ಸಮಾಜದವರಾಗಲಿ ನಾವು ಅದಕ್ಕೆ ಯಾವುದನ್ನೂ ಕೇರ್ ಮಾಡಲ್ಲ. ನಮಗೆ ನ್ಯಾಯ, ನೀತಿ, ಧರ್ಮ ಬೇಕಾಗಿರೋದ್ರಿಂದ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯವಂತಿಕೆಯಿಂದ ನಾವು ಮನವಿ ಮಾಡ್ತೇವೆ. ಈಗ ಏನು ಇಲ್ಲಿ ಹೆಚ್ಚು ಬೇಸರ ವ್ಯಕ್ತಪಡಿಸಿರೋದು ಏನಪ್ಪ ಅಂದರೆ, ನಮಗೆ 2 ಟೈಮು ಬೆಳಗ್ಗೆ ಸಂಜೆ ಕೊಟ್ಟರೆ ಯಾವುದೇ ಸಮಸ್ಯೆ ಆಗಲ್ಲ. 1 ಟೈಮ್ ಕೊಡೋದ್ರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ? ತಿಂಗಳಿಂದಾನು ಮೊದ್ಲೇನ್ ಮಾಡ್ತಾ ಇದ್ದು ಅಂತಂದ್ರೆ, ಒಂದು ದಿನಕ್ಕೆ 250 ಜನ, 300 ಜನ. ಒಂದ್ ದಿನ ಸ್ಟಾರ್ಟಿಂಗ್ ಬಂದ್ರೆ 350 ಕಾರ್ಡು ಕೊಟ್ರೆ ದಾಖಲೆ ಇದೆ ನಮ್ಮ ಹತ್ರ. ಒಂದು ದಿನಕ್ಕೆ ಬೆಳಿಗ್ಗೆ ಸಂಜೆ ಕೊಟ್ರೆ 4 ದಿನಕ್ಕೆ ಪಡಿತರ ಮುಗಿದೋಗ್ತಾ ಇತ್ತು. ಬಂದ್ರೆ ಏನು, 1 ವಾರ ಬಿಟ್ಕೊ ಬರೋರು 1 ವಾರಕ್ಕೆ ತೀರೋಯ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು ನಮ್ಗೆ. ಪಡಿತರ ಚೀಟಿದಾರರು ಪ್ರಶ್ನೆ ಮಾಡಿದಾಗ ಮತ್ತೆ ನಮ್ಮ ನಮ್ಮ ಆಹಾರ ಇಲಾಖೆ ಏನ್ ಹೇಳ್ತದೆ ಅಂತ, ಗ್ಯಾರಂಟಿ ಯೋಜನೆಯಲ್ಲಿ ಕನಿಷ್ಠ ಪಕ್ಷ 15 ದಿನ ಪಡಿತರ ವಿತರಣೆ ಮಾಡ್ಲೇಬೇಕು ಅಂತ ನಮಗೆ ಕಟ್ಟಾಜ್ಞೆ ಮಾಡಿದ್ದಾರೆ ಆಹಾರ ಇಲಾಖೆ, ನಮ್ಮ ನಿರೀಕ್ಷಕರು. ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ, ನಾನು ಮಾತಾಡೋದೆಲ್ಲ ಪಡಿತರ ಚೀಟಿದಾರ ಕೇಳ್ಬೋದು, ನಾವು 6 ಗಂಟೆಗೆ ಅಂಗಡಿ ಓಪನ್ ಮಾಡ್ತೀವಿ. ಅಂಗಡಿಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ನಾವು 6 ಗಂಟೆಗೆ ಕೂಡ ಶುರು ಮಾಡಿದ್ರೆ 4 ಗಂಟೆಗೆ ಇಲ್ಲೆಲ್ಲ ಬಂದು ಠಿಕಾಣಿ ಆಗ್ತಾರೆ. ಅವರು ಇಲ್ಲಿ ಬಂದ್ರೆ ನಮ್ಗೆ ತೊಂದರೆ, ನಮ್ಮನ್ನ ನಿದ್ರೆಯಿಂದ ಏಳಿಸಿದ್ರು, ನೀವು ಮಾಮೂಲಿ ಟೈಮ್ ತೆಗೀರಿ ಅಂತ ಅವರು ಮಾಡೋದ್ರಿಂದ ನಾವು 7 ಗಂಟೆಗೆ ಏನು ನಮ್ಮ ನಿಯಮಾವಳಿ ಪ್ರಕಾರ ಟೈಮ್ ನಿಗದಿ ಮಾಡಿದಾರೋ 7 ಗಂಟೆಗೆ ನಾವು ಅಂಗಡಿ ಓಪನ್ ಮಾಡ್ತೀವಿ. ಒಂದೇ ದಿನ 250 ಬೆಳಿಗ್ಗೆ ಕೊಟ್ಟು 150 ಕೊಟ್ಟು ಸಂಜೆ 150 ಕೊಟ್ರೆ 300 ಆಯ್ತು. ನಮ್ಮಲ್ಲಿ 1200 ಪಡಿತರ ಚೀಟಿ ಇದೆ. 4 ದಿನ ಕನಿಷ್ಠ ಪಕ್ಷ 5 ದಿನಕ್ಕೆ ಮುಗಿದೋಗುತ್ತೆ. ನಮ್ಮ ಆಹಾರ ಭದ್ರತೆಯಲ್ಲಿ ಕನಿಷ್ಠ ಪಕ್ಷ 15 ದಿನ ಪಡಿತರ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ 5ನೇ ದಿನಕ್ಕೆ ಇವ್ರು ಬಂದು ಪಡಿತರ ಕೇಳಿದ್ರೆ, ನಾನು ಪಡಿತರ ಇಲ್ಲ ಅಂದ್ರೆ ನಾನು ಪ್ರಶ್ನೆ ಮಾಡ್ತಾರೆ, 5ನೇ ದಿನಕ್ಕೆ ಕ್ಲೋಸ್ ಆಯ್ತಾ ಅಂತ. ನಮ್ದು ಏನಿದೆ, ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾವೆಲ್ಲೇ ಕೂತ್ಕೊಂಡ್ರು ನಾವೇನ್ ಟೈಮ್ ಅಂಗಡಿ ತೆಗ್ದಿದೀವಿ, ಏನ್ ಪಡಿತರ ವಿತರಣೆ ಮಾಡ್ತೀವಿ, ಎಷ್ಟು ದಿನ ವಿತರಣೆ ಮಾಡಿದೀವಿ, ಎಲ್ಲ ದಾಖಲೆ ಅಲ್ಲೇ ನಮೂದಾಗಿರ್ತದೆ. ಅದ್ರಲ್ಲಿ ಏನು ಇಲ್ಲ.
ಆಮೇಲೆ ತಾವು ಕೂಡ ನಾವು ಇವಾಗ ಒಂದಲ್ಲ 10 ತಿಂಗಳು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ನೀವು. ಅದರಲ್ಲಿ ನಾವು ಪ್ರತಿದಿನ ಯಾವತ್ತು ರೆಗ್ಯುಲರ್ ಆಗಿ ರೇಷನ್ ಬತ್ತು ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ. ಮಧ್ಯದಲ್ಲಿ ಏನಾದ್ರೂ ಲೋಡ್ ಲಿಫ್ಟಿಂಗ್ ಆಗೋದು ವಿಳಂಬ ಆದ್ರೆ ಅಲ್ಲಿ ನಮಗೆ ಯಾವ್ದ್ರಲ್ಲಿ ಗೂಡನಲ್ಲಿ ಕೊಡೋದು ವಿಳಂಬ ಆದ ದಿನ 2 ದಿನ ಗ್ಯಾಪ್ ಆಗುತ್ತೆ. ನಾವು ನಮ್ಮ ಆಹಾರ ಇಲಾಖೆ ಏನ್ ನಿರ್ದೇಶನ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಹೇಳೋ ಪ್ರಕಾರ ಸರ್ಕಾರದ ಅಧಿಕಾರಿಗಳು ನಿಮ್ಗೆ ಏನು ನಿರ್ದೇಶನ ಮಾಡಿದ್ದಾರೆ, ಕನಿಷ್ಠ ಪಕ್ಷ 15 ದಿವಸ ಕೊಡಬೇಕು ಅಂತ ನಿಮ್ಗೆ ನಿರ್ದೇಶನ ಮಾಡೋದ್ರಿಂದ ನಮ್ಮ ಪಡಿತರ ಅಕ್ಕಿದಾರರು ಹೇಳೋ ಮುಖ ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ 2 ಟೈಮ್ ಕೊಡಿ ಅಂತಾರೆ. ನಿಮ್ಗೆ 2 ಟೈಮ್ ಕೊಟ್ರೆ ಕೇವಲ 4-5 ದಿವಸಕ್ಕೆ ತೀರೋಗುತ್ತೆ. 6ನೇ ದಿವಸ ಬಂದ್ರೆ ಅಕ್ಕಿ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತೀರಿ. ಅವಾಗ ಅವರು ಸಹ ಈಗ ಆಡೋ ಸಂದರ್ಭಗಳು, ಪ್ರಶ್ನೆ ಮಾಡೋ ಸಂದರ್ಭಗಳು ನಿರ್ಮಾಣ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಈಗ ಏನು ಮುಂದಿನ ಚುನಾವಣೆಗೆ ಹೋಯ್ತಿರಲ್ಲಪ್ಪ, ಜನಗಳಿಗೆ ಆಸೆ ಆಕಾಂಕ್ಷೆಗಳು ತೋರಿಸಿ ಮತ್ತೆ ಚುನಾವಣೆ ಪ್ರದೇಶ ಮಾಡ್ತಿರಲ್ಲ ಅಂತ ಜನಪ್ರತಿನಿಧಿಗಳು, ಈ ಸ್ಥಳೀಯ ಶಾಸಕರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಹುಡುಕ್ಬೇಕು. ಈಗ ಈ ಕಡೆ ಸೊಸೈಟಿಯವರು ಮತ್ತೆ ಗ್ರಾಹಕರಿಗೂ ಜಟಾಪಟಿ ನಡೀತಾ ಇದೆ. ಈ ಜಟಾಪಟಿ ನಡೆಯೋದಕ್ಕೆ ಕಾರಣ ಯಾರು? ಜನಪ್ರತಿನಿಧಿಗಳೇ. ಚುನಾವಣೆ ಸಂದರ್ಭದಲ್ಲಿ ಕೈ ಮುಗಿಯೋದು, ಕುಡಿಯೋಕೆ ಕೊಡೋದು, ಬಾತು ಚಿತ್ರಾನ್ನ ಮೊಸರನ್ನ ಕೊಡೋದಲ್ಲ ನಿಮ್ಮ ಯೋಗ್ಯತೆ. ಇಲ್ಲಿ ಏನು ಸಮಸ್ಯೆ ಇದೆ, ಏನು ಇಷ್ಟು ಜನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದನ್ನ ಕುಲಂಕುಷವಾಗಿ ಇದು ಪರ್ಯಾಯ ವ್ಯವಸ್ಥೆ ಮಾಡಿ ಗ್ರಾಹಕರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಏನು ಪಡಿತರ ಅಕ್ಕಿ ಕೊಡ್ತಾರೆ ಇವ್ರಿಗೂ ಯಾವುದೇ ರೀತಿ ಗೊಂದಲಗಳ ಸೃಷ್ಟಿ ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು, ಈ ಸಂಬಂಧಪಟ್ಟಂತ RIVI ಯಾರ್ಯಾರು ಇದ್ದೀರಿ ಅಧಿಕಾರಿಗಳು, ಅವರು ಶಾಸಕರ ನೇತೃತ್ವದಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ನಿರ್ಮಾಣ ಮಾಡಬೇಕು. ಇಂಥ ಸಮಸ್ಯೆಗಳು ಎದುರಾಗಬಾರ್ದು ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗದಿಂದ ಸರ್ವತೋಮುಖವಾಗಿ ಏನಿಲ್ಲ ಪಡಿತರ ಅಕ್ಕಿದಾರರು ಬಂದಿದ್ದಾರೆ, ಇವರ ಸಮಸ್ಯೆಗಳನ್ನ ಇನ್ನು 1 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಇಂಥ ಸಮಸ್ಯೆಗಳು ಮರುಕಳಿಸ್ತಂತೆ ನೀವು ಪರ್ಯಾಯ ವ್ಯವಸ್ಥೆನ ಮಾಡಿ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗದಿಂದ ಏನು ನೊಂದ ಪಡಿತರ ಅಕ್ಕಿದಾರರ ಪರವಾಗಿ ಮನವಿ ಮಾಡೋದ್ರ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಹೇಳಿದ್ರಲ್ಲ, ಪಡಿತರ ಅಕ್ಕಿ ಕೊಡೋರು ಸಮಸ್ಯೆ ಯಾವ ರೀತಿ ಇದೆ, ಮತ್ತೆ ತಗೊಳಕ್ ಬಂದಿರತಕ್ಕಂಥವ್ರ ಸಮಸ್ಯೆ ಏನಿದೆ, ಇದನ್ನ ಪರಿಶೀಲನೆ ಮಾಡಬೇಕಾದಂಥವ್ರು ಮೇಲ್ಪಟ್ಟ ಅಧಿಕಾರಿಗಳು, ಸ್ಥಳೀಯ ಶಾಸಕರು. ಈ ಶಾಸಕರು ಬೇಜವಾಬ್ದಾರಿತನ, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಹಳ ಮಹಿಳೆಯರು ಕಷ್ಟ ಅನುಭವಿಸಬೇಕಾಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆನ ನೀವು ಕಲ್ಪಿಸಲೇಬೇಕು. 1 ತಿಂಗಳ ಕಾಲಾವಕಾಶ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ಸಚಿವರುಗಳಿಗೆ ಎಚ್ಚರಿಕೆ ಕೊಡುವುದರ ಮೂಲಕ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕಿಶೋರರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇಷ್ಟು ಹೇಳಿ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.